ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಅಮಾನತು ಮಾಡಲಾಗಿದೆ. ಶಾಸಕ ಸ್ಥಾನವನ್ನ ರದ್ದು ಮಾಡಿ ಸರ್ಕಾರ ಆದೇಶ ನೀಡಿದೆ. ಏಪ್ರಿಲ್ 15ರಂದು ಜಾರಿಗೆ ಬರುವ ಕುಲಕರ್ಣಿ ಶಾಸಕ ಸ್ಥಾನ ಏನಿದೆ ಅದನ್ನ ರದ್ದುಪಡಿಸಲಾಗಿದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನವನ್ನ ಅಮಾನತು ಮಾಡಿ ಆದೇಶ ನೀಡಿದೆ ಸರ್ಕಾರ, ರಾಜ್ಯ ಸರ್ಕಾರ. ಏಪ್ರಿಲ್ 15ರಿಂದ ಜಾರಿಗೆ ಬರುವಂತಹ ಕುಲಕರ್ಣಿ ಅವರ ಶಾಸಕ ಸ್ಥಾನವನ್ನ ರದ್ದುಪಡಿಸಲಾಗಿದೆ. ವಿಧಾನಸಭಾ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ಕರ್ನಾಟಕದಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ನಡೆಯೋದು ಅಲ್ಲಿಗೆ ಬಹುತೇಕ ಫಿಕ್ಸ್. ಇನ್ನು 6 ತಿಂಗಳಲ್ಲಿ ಧಾರವಾಡ ಕ್ಷೇತ್ರದ ಉಪಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಲ್ಲಿ ರಿಲೀಫ್ ಸಿಗದಿದ್ರೆ ಬೈ ಎಲೆಕ್ಷನ್ ನಡೆಯೋದು ಗ್ಯಾರಂಟಿ. ಅವ್ರಿಗೆ ಏನು ಆಪ್ಷನ್ ಇದೆ ಅದನ್ನ ಸ್ಟೇ ತರಬೇಕು, ಅದನ್ನ ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ಲ. ಅಲ್ಲೇನಾದ್ರೂ ಹೈಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ರಿಲೀಫ್ ಏನಾದ್ರೂ ಸಿಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿಗೆ ಬೈ ಎಲೆಕ್ಷನ್ ನಡೆಯೋದು ಬಹುತೇಕ ಪಕ್ಕ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಅದೊಂದು ಕಡೆ ಸಾಕಷ್ಟು ಆಯಾಮದಲ್ಲಿ ಅಂದರೆ ಅವರು ಕೂಡ ಒಂದಷ್ಟು ಮನವಿಗಳನ್ನು ಮಾಡ್ಕೊಂಡಿದ್ರು, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬೇಕು, ಮತ್ತೊಂದು ಮಗದೊಂದು ಅಂತೇಳಿ. ಬಟ್ ಅದು ಯಾವುದೂ ಕೂಡ ಇನ್ನೂ ಕನ್ಸಿಡರ್ ಆಗಿಲ್ಲ. ಆಮೇಲೆ ಈಗ ಸಹಜವಾಗಿ ಈ ಥರ ರಾಜಕಾರಣಿಗಳು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಈ ನಮ್ಮ MLAಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು, ಇಂಥವರು ಏನಾದರೂ ಯಾವುದಾದ್ರೂ ಕೃತ್ಯದಲ್ಲಿ ಭಾಗಿಯಾಗಿ ಅವರಿಗೇನಾದರೂ ಜೈಲಾಯಿತು ಅಂದರೆ ಅದರ ಶಿಕ್ಷೆ ಪ್ರಮಾಣ 2 ವರ್ಷಕ್ಕಿಂತ ಮೇಲ್ಪಟ್ರೆ ಅಲ್ಲಿಗೆ ಅವರ ಶಾಸಕ ಸ್ಥಾನವನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಬಟ್ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಕೇಸ್ ಏನಿತ್ತಲ್ಲ ಅದೇ ರೀತಿಯಾಗಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಬಟ್ ಈಗ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಹೊರಬಿದ್ದಿರೋದು, ಅಲ್ಲಿಗೆ ಶಾಸಕ ಸ್ಥಾನವನ್ನು ರದ್ದು ಮಾಡಿ ಸರ್ಕಾರ ಆದೇಶವನ್ನು ನೀಡಿದೆ. ಕರ್ನಾಟಕದಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ಬಹುತೇಕ ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ ಇನ್ನೊಂದು 6 ಮಂತ್ಸಲ್ಲಿ, ವಿದಿನ್ 6 ಮಂತ್ಸ್ ಒಳಗೆ ಬೈ ಎಲೆಕ್ಷನ್ ನಡೆಯುವಂತಹ ಸಾಧ್ಯತೆ ಇದೆ. ಅದು ಅಂಟಿಲ್ ಎಲ್ಲಿವರೆಗೂ ಅಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಗಲಿಲ್ಲ ಅಂತ ಅಂದರೆ ಅಲ್ಲಿಗೆ 100% ಬೈ ಎಲೆಕ್ಷನ್ ನಡೆಯುತ್ತೆ.